चडचणजवळील बरडोल श्री हठयोगी रेवणसिद्धेश्वर महास्वामीजी आनंदाश्रमात यात्रा महोत्सवाचं आयोजन दिनांक 29 मार्च ते 2 एप्रिल 2024 या कालावधीत विविध धार्मिक कार्यक्रमांची रेलचेल. सालाबादप्रमाणे यंदाही कर्नाटक चडचण तालुक्यातील सुक्षेत्र बरडोल येथील श्री हठयोगी रेवणसिद्धेश्वर महास्वामीजी आनंदाश्रमात यात्रा महोत्सवाचं आयोजन करण्यात आलं आहे. दिनांक 29 मार्च ते 2 एप्रिल या कालावधीत चालणाऱ्या या महोत्सवात होम हवन, प्रवचन, सुवासिनी कुंभमेळा, रसमंजरी कार्यक्रम, कीर्तन, पालखी मिरवणूक, सामाजिक नाटक असे विविध धार्मिक, आध्यात्मिक, मनोरंजनात्मक आणि प्रबोधनात्मक कार्यक्रमाचं आयोजन करण्यात आले असल्याची माहिती बरडोल श्री हठयोगी रेवणसिद्धेश्वर महास्वामीजी आनंद आश्रमाचे मठाधिपती श्री बाल हठयोगी ज्योतिप्रकाश महास्वामीजींनी केला आहे. ಶ್ರೀ ಗುರು ಹಠಯೋಗಿ ರೇವಣಸಿದ್ದೇಶ್ವರನ ಸ್ಮರಿಸುತ್ತಾ ಜಗದಾದಿ ಜಗನ್ಮಾತೆ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ನಾನು ತಮ್ಮೆಲ್ಲರ ಮುಂದೆ ತಿಳಿಸುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶ್ರೀ ಹಠಯೋಗಿ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಅಂತಂದರೆ 38ನೇ ಪುಣ್ಯರಾಧನೆಯ ಒಂದು ವಿವಿಧಮಯ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದ ಮುನ್ನ ದಿವಸ 2 ದಿವಸದ ಮುಂಚಿತವಾಗಿ ವಿಶೇಷ ಸತ್ಸಂಗ ಕಾರ್ಯಕ್ರಮ ಇಟ್ಟುಕೊಂಡಿದೆ. ಅದರಲ್ಲಿ ನಿನ್ನಿನ ದಿವಸ ಯಾವ ಜನಪದ ಸಾಹಿತ್ಯ ನೃತ್ಯ ಗಾಯನವನ್ನು ನಡೆಸಲಾಗಿತ್ತು. ಇವತ್ತು ಯಾವ ಸಾಯಂಕಾಲ ಅಂದರೆ ಶುಕ್ರವಾರ 29/3/2024 ಸಾಯಂಕಾಲ ಯಾವ ಶ್ರೀ ಲಕ್ಷ್ಮೀದೇವಿಯ ಒಂದು ಭವ್ಯ ಮೆರವಣಿಗೆ ಬಂದ ನಂತರ ಸಕಲ ಸಂತ ಮಹಂತರಿಂದ ಹಾಗೂ ನಮ್ಮ ವಿಠ್ಠಲ ನಗರದ ಶಿವಾಜಿ ಮಹಾರಾಜರ ಒಂದು ನೇತೃತ್ವದೊಂದಿಗೆ ವೀಣೆ ನಿಂದಿರುವ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ಮುಂದೆ 2ನೇ ದಿವಸ ಒಂದು ಮುಂಜಾನೆ ಪ್ರವಚನ ಕಾರ್ಯಕ್ರಮ 11 ಗಂಟೆಗೆ, ನಂತರ ಸಾಯಂಕಾಲ 6 ಗಂಟೆಗೆ ಮತ್ತೆ ಪ್ರವಚನ ಕಾರ್ಯಕ್ರಮ, ನಂತರ ರಾತ್ರಿ 10:30 ಗಂಟೆಗೆ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದರಂತೆ ಮುಂದೆ ಒಂದು 3ನೇ ದಿವಸ ರವಿವಾರ ದಿನಾಂಕ 31/3/2024 ಮುಂಜಾನೆ ಹಿರೇಮಠ್ ಸಂಸ್ಥಾನ ಶಿರ್ಷಾಡ ಈ ಷಡಸ್ಥಲ ಬ್ರಹ್ಮ ಅಭಿನವ ಮುರುಗೇಂದ್ರ ಮಹಾಸ್ವಾಮಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ಮುಂಜಾನೆ ಒಂದು ಸುಮಾರು 1200 ಒಂದು ಮಹಿಳೆಯರಿಗೆ ಒಂದು ಉಡಿ ತುಂಬುವ ಒಂದು ಕಾರ್ಯಕ್ರಮವನ್ನು ಒಂದು ನಡೆಸಲಾಗ್ತಿರ್ತದೆ. ಮತ್ತು ಸಾಯಂಕಾಲ ಯಥಾ ಪ್ರಕಾರ ಪ್ರವಚನ ಕಾರ್ಯಕ್ರಮವು ನಡೀತಾ ಇರ್ತದೆ. ಅನೇಕ ಮಹಾತ್ಮರು ಒಂದು ಈ ಮುರುಗೇಂದ್ರ ಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಒಂದು ಪ್ರವಚನ ಕಾರ್ಯಕ್ರಮವು ಸಹಿತ ನಡೀತೈತೆ. ಮುಂದೆ 4ನೇ ದಿವಸ ಅಂದರೆ ಸೋಮವಾರ ದಿನಾಂಕ 1/4/2024 ಯಾವ ಒಂದು ಮನೀಪ್ರ ಷಡಕ್ಷರಿ ಮಹಾಸ್ವಾಮಿಗಳು ವಿರಕ್ತಮಠ ಚಡ್ಚಾಣಿಯವರ ನೇತೃತ್ವದಲ್ಲಿ ಒಂದು ಬಹುಸಾ ಮರದರ ಫೋಟೋ ಅಲಂಕಾರದ ಪೂಜೆಯೊಂದಿಗೆ ಮುಂಜಾನೆ 10 ಗಂಟೆ ಸಮಯದಲ್ಲಿ ಇದು ಒಂದು ಆತ್ಮ ಲಾಭತ ಪರಮ ಲಾಭೇನ ವಿಧತೆ ಅಂತಕ್ಕಂಥ ವಿಷಯದ ಮೇಲೆ ಮತ್ತು ಜೀವನ್ಮುಕ್ತಿ ಸ್ಥಿತಿ ಎಂಥದಿರ್ತಕ್ಕಂಥ ಈ ವಿಷಯ ಮೇಲೆ ಅನೇಕ ಮಹಾತ್ಮರು ಈ ವಿಷಯದ ಮೇಲೆ ಪ್ರವಚನವನ್ನು ನೀಡಲಿದ್ದಾರೆ. ಅದರಂತೆ ರಾತ್ರಿ ಹತ್ತಳ್ಳಿ ಅಂದರೆ ಶಂಕರಲಿಂಗ ಮಹಾರಾಜರಿಂದ ಕೀರ್ತನೆ ಕೂಡ ಜರುಗಲಿರುತ್ತದೆ. ಮತ್ತು ಕೊನೆಯ ದಿವಸ ಅಂದರೆ ಮಂಗಳವಾರ ದಿನಾಂಕ 2/4/2024 ಮುಂಜಾನೆ
ಕರ್ತೃಗದ್ದಿಗೆ ಅಭಿಷೇಕ, ನಂತರ ಸುಮಂಗಲಿಂದ ಕುಂಭೋತ್ಸವ, ಒಂದು ಸದ್ಭಕ್ತರಿಂದ ಪಲ್ಲಕ್ಕಿ ಉತ್ಸವ, ನಂತರ ಧರ್ಮಸಭೆ ಇರುತ್ತದೆ. ಆ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಬಾಲಟೋಗಿ ಜ್ಯೋತಿಪ್ರಕಾಶ್ ಮಹಾಸಿದ್ಧಯೋಗಿಗಳು ಆನಂದಾಶ್ರಮ ಬರಡೋಲ್, ಅಧ್ಯಕ್ಷತೆ ಶ್ರೀ ಶ್ರೀ ಮಣಿಪ್ರ ಷಡಕ್ಷರಿ ಬಸವರಾಜೇಂದ್ರ ಮಹಾಸ್ವಾಮಿಗಳು ಅಚಿಲೇರಿ ಮತ್ತು ಜಿಡ್ಗ ಇವರ ಒಂದು ಅಧ್ಯಕ್ಷತೆಯಲ್ಲಿ, ಇನ್ನು ಉಪಸ್ಥಿತರಿಕ್ಕಂಥ ಮಹಾತ್ಮರು ಮಣಿಪ್ರ ಶ್ರೀ ಷಡಕ್ಷರಿ ಸ್ವಾಮಿಗಳು ವಿರಕ್ತ ಮತ್ತು ಚಡ್ಚಾನ್, ಶ್ರೀ ವೇದಮೂರ್ತಿ ಮಾಂತೇಶ ಸ್ವಾಮಿಗಳು ಹಿರೇಮಠ ತದ್ದೇವಾಡಿ ಮತ್ತು ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಸ್ವಾಮಿಗಳು ಸಾಕಿನ ಸಂಘ ಇವರ ಒಂದು ನೇತೃತ್ವದಲ್ಲಿ ಸಕಲ ಸದ್ಭಕ್ತರು, ಸಂತರು, ಮಹಂತರು, ವಿವಿಧ ಕಡೆಯಿಂದ ಬಂದ ಅನೇಕ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಎಲ್ಲ ಕಡೆಯಿಂದ ಬಂದ ಒಂದು ಸದ್ಭಕ್ತರಿಂದ ಒಂದು ಪುಷ್ಪವರ್ತಿ ಕಾರ್ಯಕ್ರಮದ ಈ ಧರ್ಮಸಭೆಗೆ ಎಲ್ಲರೂ ಉಪಸ್ಥಿತರಿರ್ತಾರೆ. ಹೀಗೆ ಈ ಧರ್ಮಸಭೆ ಆದ ನಂತರ ಸಾಯಂಕಾಲ ಅಂದರೆ ಸಾಯಂಕಾಲ 10:30 ಗಂಟೆಗೆ ಅದೇ ದಿವಸ ಶ್ರೀ ಬಸವೇಶ್ವರ ನಾಟಕ ಸಂಘ ಬಂಡಿಗಣಿ, ತಾಲೂಕಾ ಜಮಖಂಡಿ ಇವರಿಂದ ಈ ರೈತನ ಕಣ್ಣೀರು ಎಂಬ ಸುಂದರ ಒಂದು ಸಾಮಾಜಿಕ ನಾಟಕ ಕೂಡ ಹೀಗೆ ಈ ಪ್ರಕಾರವಾಗಿ ಈ ಜಾತ್ರಾ ಮಹೋತ್ಸವದ ವಿವಿಧಮಯ ಕಾರ್ಯಕ್ರಮ ನಡೀತವೆ. ತಾವು ಎಲ್ಲ ಸಕಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಸೋವ್ಯವಂತರದಲ್ಲೇ ತಾವೆಲ್ಲರೂ ಈ ಭಕ್ತಿ ತನುಮನದ ಒಂದು ಭಕ್ತಿ ಸೇವೆಯನ್ನು ಮಾಡಿ ಈ ಗುರು ಸೇವೆಗೆ ತತ್ಪರರಾಗಿ ತಾವು ಒಂದು ಪುಣ್ಯವನ್ನು ಪಡೆಯಬೇಕಂತ ಹೇಳಿ ಈ संदर्भात ना ಹೇಳ್ತಾ ಇದ್ದೇನೆ. सर्व सद्भक्तांनी 5 दिवस चालणाऱ्या या कार्यक्रमात तनमनधनाने सहभागी होऊन धन्य व्हावेत असं आवाहन आनंद आश्रमाच्या वतीनं करण्यात आलं आहे.